ಗಾಯಕ ಯೋಗಿ ಚನ್ನವೀರ ಮಹಾಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ನನ್ನ ಆರಾಧ್ಯ ಗುರುಗಳಲ್ಲಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಡಾಕ್ಟರ್ ಕುಲಕರ್ಣಿ ಅವರಲ್ಲಿ, ಹಿರಿಯರಾದಂಥ ಹಾಗೂ ಶರಣಯ್ಯ ಮಠ ಅವರಲ್ಲಿ, ಪಟ್ಶೆಟ್ಟಿ ಅವರಲ್ಲಿ, ಭೋಜಪ್ಪ ಅವರಲ್ಲಿ, ಗೌಡರಲ್ಲಿ ಹಾಗೂ ವೇದಿಕೆ ಮೇಲೆ ಆಸನದಂಥ ಪಾಟೀಲರಲ್ಲಿ ಎಲ್ಲ ಯೋಗ ಸಮಿತಿಯ ಸರ್ವ ಸದಸ್ಯರಿಗೂ ನನ್ನ ಅನಂತ ಕೋಟಿ ಸ್ಥಿರವಾಗಿ ನಮಸ್ಕಾರಗಳು. ನನಗೆ ಭೋಜಪ್ಪ ಅವರು ಗುರುಗಳು ಕೂಡ ಹೇಳಕ್ ಬಂದ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ನಿಮ್ ಕೂಡ 15 ದಿವಸ ಸಾರಂಗ್ ಮಾಡೋದು ಯೋಗ ಸದಾವಕಾಶ ಹೆಮ್ಮೆಯಿಂದ. ಯಾಕಂದ್ರೆ ಯೋಗ ಮಾಡ್ಬೇಕು ಇವತ್ತು. ಯೋಗ ಹೇಳ್ತಾರ ರೋಗ ಮುಕ್ತ ಯೋಗ ತಿಳ್ಕೊಂಡು ಅದಕ್ಕೆ ನೀವೇನು 5 ವರ್ಷದಿಂದ ಏನು ಯೋಗ ಮಾಡ್ಲಿಕ್ಕೆ ನಿಜವಾಗಿ ನಾವು ಸಾಧ್ಯ ವೇದಿಕೆ ಮೇಲೆ ಆಶೀರ್ವಾದ ಗೌರವಾನ್ವಿತ ಹಿರಿಯರೆಲ್ಲರೂ ನಾವು ಹೇಳ್ದಂಗೆ ವಾರದಾಗ ಒಮ್ಮಾದ್ರೂ 2 ಸಲ ಬರ್ತೀವಿ ತಿಳ್ಕೊಂಡು. ನಾನು ಮೊದಲು ವಾಕಿಂಗ್ ಮಾಡ್ತಿದ್ದೆ, ಯೋಗಾನು ಮಾಡ್ತಿದ್ದೆ. ಯೋಗ ಮಾಡ್ತೀನಿ ಮನೆಯೊಳಗಿಲ್ಲ ನಂಗೆಲ್ಲ, ವಾಕಿಂಗ್ ಹೋಗ್ತಿದ್ದೆ. ಆದ್ರೆ ನಾನು ಸ್ವಲ್ಪ ಯಾಕೋ ಮನಸ್ಸಿಗೆ ವಾಕಿಂಗ್ ಹೋಗೋದ್ರಿಂದ ನಾವೊಂದು 4-6 ಜನ ಕೂಡಿ ಹೋದ್ರಿಂದ ಅನಾವಶ್ಯಕ ಮಾತುಗಳು ಬರ್ಲಿಕ್ಕತ್ತ ಸಲುವಾಗಿ ನಾವು ವಾಕಿಂಗ್ ಬಿಟ್ಟೆ. ಅದ್ರ ಸಲುವಾಗಿ ಇವತ್ತು ನೀವು ಯೋಗ ಮಾಡಂಗಿಲ್ರಿ, ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಮನೆಯೊಳಗೆ ಯೋಗದ ಕೆಲವೊಂದು ಮಾಡ್ತೀನಿ. ನಾವು ಮುಂಜಾನೆದ್ದು ಡಾಕ್ಟರ್ ಅಂದ್ರೆ ನಮ್ಗೆ ಯಾರು ವ್ಯಾಪಾರಸ್ಥರು ನಸಿಕಿನಾಗ ಹೇಳಂಗಿಲ್ಲತ್ತ. ಸರ್ ವ್ಯಾಪಾರಸ್ಥರೇ ನಸಿಕಿನಾಗ 4 ಅಂತಾರ. ಯಾಕಂದ್ರೆ ನಾವು ಬಂಡಪ್ಪ ಮಾಸ್ತರ್ ಹೇಳ್ತೀನಿ, ನಸಿಕಿನಾಗ 4 ಗಂಟೆಗೆ ಎದ್ದವ್ರು ಅಂಗಡಿ ಮುಂದೆ ನೀರು ಹೊಡೆದ ಕೇಸಿಂದ ಕಸವನ್ನು ನೀರು ಹೊಡಿತಿರ್ತಾರೆ. ನಾನು ಸಹಿತ ನಮ್ಮ ಮನೆಯವರು ನಾವು ದಿನ 4 ಹೇಳ್ತೀವಿ. ಎದ್ದು ನಮ್ಮ ಮನೆ ಸ್ವಚ್ಛ ಮಾಡ್ಕೋತೀವಿ. ಅಟ್ಟಂದ್ರೆ ನಮ್ಮ ಬನ್ನಿಯನ್ನ ಎಲ್ಲ ತೊಯ್ದಿರ್ತಾವ. ನಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡ್ಕೊಂಡು ನಮ್ಮ ಪೂಜೆ ಪುನಸ್ಕಾರ ಮಾಡ್ಕೊಂಡು ನಾವು ಬರ್ತೀವಿ. ಅದಕ್ಕಿಂತ ನಿಮ್ಮ ಯೋಗ ಅಂತ ಮಾಡೋದಕ್ಕೆ ಭಾಳ ಶ್ರೇಷ್ಠ ಇದೆ. ಅದಕ್ಕೆ ಅವ್ರು ಹೇಳುವತ್ತೇ ಮೊದಲು ನಾನು ಅಭಿನಂದನೆ ಹೇಳ್ಬೇಕಂದ್ರೆ ಪತಂಜಲಿಯವ್ರು ಹೇಳಿದ್ರು. ಆದ್ರೆ ಪತಂಜಲಿಯವರು ಯೋಗವನ್ನು ಭಾರತದೊಳಗೆ ಮಾಡ್ಯಾರ. ಆದ್ರೆ ಜಗತ್ತಿಗೆ ಯೋಗ ತರಿಸಿಕೊಟ್ಟಂತ ನಮ್ಮ ಇಂದಿನ ಗೌರವಾನ್ವಿತ ಪ್ರಧಾನಿಯವರಿಗೆ ನಮ್ಮ ಸಮಸ್ತ ಭಾರತೀಯರಿಗೆ ನಾವು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಈ ಯೋಗ ದಿನಾಚರಣೆ ಕಾರ್ಯಕ್ರಮ ಜಗತ್ತಿನೊಳಗೆ ಜಗತ್ತಿನ ಸರ್ವ ರಾಷ್ಟ್ರಗಳು ಮಾಡುವಂತ ಕಾರ್ಯ ಕೈಕೊಂಡವ್ರು ಅಂದ್ರೆ ಪ್ರಧಾನಿಯವರು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದಕ್ಕೆ ಭಾರತ ಧರ್ಮ ಹಾಗೂ ಯೋಗದ ದೇವರ ಮನೆ ಇದ್ದಂಗೆ, ಹೌದಿಲ್ರಿ? ಯಾರೇ ಪ್ರದೇಶದ ಒಬ್ಬ ವಿದ್ವಾನ ಧರ್ಮಿಷ್ಠ ಬಂದಂದ್ರೆ ಭಾರತದೊಳಗೆ ಚಪ್ಪಲ್ ಹಾಕೊಳ್ಳೋದು. ಅದಕ್ಕೆ ಒಬ್ಬ ವಿದೇಶಿ ಬಂದ ಭಾರತದ ಮ್ಯಾಗ ಏನು ಬಾಂಬ್ ಗಿಂಬಿ ಮಾಡಬೇಡ್ರಿ. ಇಲ್ಲಿ ನಮ್ಮ ಧರ್ಮದ ಮ್ಯಾಗ, ಶಿಕ್ಷಣದ ಮ್ಯಾಗ, ನಮ್ಮ ಉಡುಗೆ ತೊಡುಗೆ ಮ್ಯಾಗ, ನಮ್ಮ ಆಹಾರದ ಮ್ಯಾಗ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ಲಿಕ್ಕೆ ಹೌದು ಅನ್ನುವಂತ ಒಂದು ಮಾತನ್ನ ಹೇಳ್ತಾರ ಅವರು. ಮೊದಲ ನಮ್ಮ ಧರ್ಮದ ಮ್ಯಾಗ ಆಕ್ರಮಣ. ಯಾಕಂದ್ರೆ ನೋಡ್ರಿ, ನಾವು ಮೊದಲೆಲ್ಲ ಗಿಡಗಂಟಿಗಳು ಕೂತ್ಕೊಂಡು ಶಾಲೆ ಅಭ್ಯಾಸ ಮಾಡ್ತಿದ್ದೆವು. ಮತ್ತು ನಾವು ಸಣ್ಣವರಿದ್ದಾಗ ಶಾಲೆಯೊಳಗೆ ಮೊದಲ ಪ್ರತಿದಿನ ಯೋಗ ಮಾಡಿಸ್ತಿದ್ರು, ಡ್ರಿಲ್ ಮಾಡಿಸ್ತಿದ್ರು. ಮೊದಲ ಪ್ರದೇಶರು ನಮ್ಮ ಶಿಕ್ಷಣದ ಮ್ಯಾಗ ಪ್ರಾರಂಭ ಮಾಡ್ಯಾರ, ಹೌದಿಲ್ರಿ? ಅದನ್ನ ನಾವು ತಿಳ್ಕೋಬೇಕು. ಯೋಗ ಮಾಡೋರು ನಾವು ಅಳಬೇಕು. ಯಾಕಂದ್ರೆ ಯೋಗದ ಒಂದು ಭಾಗನೇ ಅವೆಲ್ಲ ನಾವು ಮಾಡೋದು. ಆನಂತರ ನಮ್ಮ ಉಡುಗೆ ತೊಡಿಗೊಳಗೂ ಮಾಡ್ಯಾರ. ನಾವು ನೋಡ್ತೀವಿ, ಹಿರಿಯರು ಉಡುಗೆ ತೊಡಿಗೆ ಉಡ್ತಿದ್ರು. ನಮ್ಮಲ್ಲಿ ಲೋಕಲ್ ಇದು ಮಾಡಿದಂತ ಮಾಂಜರ್ ಪಟ್ಟ, ನಮ್ಮ ಹತ್ತಿ ಬಟ್ಟೆಗಳನ್ನ ಉಡ್ತಿದ್ರು. ಇವತ್ತೆಲ್ಲ ಜೀನ್ ಪ್ಯಾಂಟ್ ಬಂದು ನಮ್ಮ ಉಡುಗೆ ತೊಡಿಗಳು, ಹೌದಲ್ರಿ? ಬಿಜಾಪುರ ಜೀನ್ ಪ್ಯಾಂಟ್ ಹಾಕೊಂಡು ಹ್ಯಾಂಗ್ ತಿರುಗಾಡ್ತೀನಿ ಅಂತ ಬೆಂಗಳೂರದವ್ರು ಕೇಳ್ತಾರ ನಮಗೆ. ಹಾಗೆ ಬಿಜಾಪುರ ಕೇಳ್ತಾರಿಲ್ಲ. ಯಾಕಂದ್ರೆ ಒಳಗೆ ಹವಾ ಆಡಂಗಿಲ್ಲ, ಏನ್ ಆಡಂಗಿಲ್ಲ. ನಾವು ಬರೇ ಬಿಜಾಪುರಕ್ಕೆ ಇಲ್ದಕರಿ ಬಂದೇವಂದ್ರೆ ಒಂದು ದಿವಸ ಏನಾರ ನಾವು ಕೋಟ್ ಹಾಕೊಂಡ್ರೆ ಯಾಕೆ ಹಾಕೊಂಡಿವಿ ಅಂತ ಫಂಕ್ಷನ್ ಹೋಗ್ಲಿಕ್ಕೆ ಅನ್ನುವಂಥ ಶಬ್ದದೊಳಗೆ ಇವತ್ತು ನಮ್ಮ ಉಡುಗೆ ತೊಡಿ ಮ್ಯಾಗ ನಮ್ಮ ಆಹಾರ ಪದ್ಧತಿ ಒಳಗಾಗಿದೆ. ಹಿಂದೆಯವರೆಲ್ಲರೂ ಜವಾರಿ ಆಹಾರ ಊಟ ಮಾಡ್ತಿದ್ರು. ಹೌದು, ಇವೆಲ್ಲ ನಮ್ಮ ಯೋಗದವ್ರು ಮಾಡುವಂಥವ್ರು ನಾವು ತಿಳ್ಕೋಬೇಕು. ನಮ್ಮ ಆಹಾರ ಪದ್ಧತಿ, ಭಾರತೀಯ ಆಹಾರ ಪದ್ಧತಿಯನ್ನು ನಾವು ಉಪಯೋಗ ಮಾಡೋದು. ಇವತ್ತು ನಾವು ಏನು ಮಾಡ್ತೀವಿ, ಇದೆಲ್ಲ ಯೋಗ ಮಾಡಿ ಹೋಗಿಸಿಂದ ಬ್ರೆಡ್ ತೊಗೊಂಡೋಗಿ ತಿಂದ್ರೆ ಅದು ಉಪಯೋಗ ಆಗಂಗಿಲ್ಲ. ಮತ್ತ ಮನೆಯೊಳಗೆ ಮಾಡಿದಂಥ ತಾಯಿ ತನ್ನ ಕೆರಳಿನಿಂದ ಮಾಡಿದಂಥ ಅದು ರೊಟ್ಟಿ ಉಂಡೆ ಅಂದ್ರೆ ನಮಗೆ ರಕ್ತ ಆಗ್ತದೆ ಹೊರತಾಗಿ ಈ ಏನು ನಾವು ಬೇಕ್ರಿಯನ್ನು ತೊಗೊಂಡು ವಿಷ ಆಗ್ತದೆ ಅಂತ ಮಾತನ್ನು ನಾವು ನೆನಪಿಡ್ಬೇಕಾಗಿಲ್ಲ, ಹೌದಲ್ರಿ? ಇವತ್ತು ಧರ್ಮಂದ್ರೊಳಗೂ ಪ್ರದೇಶರು ನಮ್ಮನ್ನ ಇದು ಮಾಡ್ಲಿಕ್ಕತ್ತಾರ. ಅದನ್ನೆಲ್ಲ ಅರ್ತು ನಾವೆಲ್ಲ ಇವೆಲ್ಲ ಯೋಗದ ಭಾಗವನ್ನು ತಿಳ್ಕೊಂಡು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಳ್ಬೇಕಾಗಿದೆ, ಹೌದಿಲ್ಲ? ನಮ್ಮ ಭಾರತ ದೇಶವನ್ನ ಹೆಂಗೆ ಹೇಳ್ತಾರೆ ಅವ್ರು, ಕೆಲವೊಂದು ಶಿಕ್ಷಣದ ಕೇಂದ್ರ. ಯಾಕಂದ್ರೆ ಶಿಕ್ಷಣ ಎಲ್ಲಿಯಾದ್ರೂ ಮೊದಲು ಇದಾಗಿದ್ರೆ ಒಳ್ಳೆಯ ಸುಸಂಸ್ಕೃತ ಸೃಜನಶೀಲ ಶಿಕ್ಷಣ ನಮ್ಮ ಭಾರತ ದೇಶದ. ಮತ್ತು 84 ಜೀವರಾಶಿಗಳನ್ನು ಸ್ವತಂತ್ರವಾಗಿ ಜೀವಿಸಲು, ಆನಂದ ಜೀವಿಸಲು ಇರುವಂತ ದೇಶ ಯಾವುದಿದ್ರೆ ನಮ್ಮ ಭಾರತ ದೇಶ ಅನ್ನೋದನ್ನ ನಾವು ಇವತ್ತು ಮೆಚ್ಚಬೇಕಾಗ್ಯದ.
ಹೌದಲ್ರಿ? ಅದ್ರ ಜೊತೆಗೆ ನಮ್ಮಲ್ಲಿರುವಂತ ಪವಿತ್ರ ನದಿಗಳು ಯಾವ ದೇಶದೊಳಗೂ ಇಲ್ಲ. ನಮ್ಮಲ್ಲಿ ಜಲ, ಹೌದಲ್ರಿ? ಅದು ಹೇಳ್ತಾರಲ್ಲ ಶರಣರು, ನೀ ಪಾದ ಬಿಟ್ಟ ನೆಲವೇ ಪುಣ್ಯಕ್ಷೇತ್ರ, ನೀ ಇಟ್ಟ ಜಲವೇ ಪುಣ್ಯ ತೀರ್ಥ ಅನ್ನುವಂಗೆ ಭಾರತದೊಳಗಿರುವಂತ ನೆಲ ಜಲ ಏನದ ಪವಿತ್ರ ಕ್ಷೇತ್ರಗಳವ ಅನ್ನೋದನ್ನ ನಾವೇ ತಿಳ್ಕೋಬೇಕಾಗ್ಯದ. ಇದನ್ನೆಲ್ಲ ಅಳವಡಿಸಿಕೊಂಡು ನಮ್ಮ ಜೀವನದೊಳಗೆ ನಾವು ಯೋಗ ಮಾಡೋರು ಏನದ ನಿಜಕ್ಕೂ ನಾವು ನಿಮಗೆ ಸಮಸ್ತ ಸಿಂಧಿ ವತಿಯಿಂದ ಅನಂತ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಇನ್ನೊಂದು ಏನು ಹೇಳಿದ್ರು ಅವರು, 50 ವರ್ಷದಲ್ಲಿ ನಾವು ಇರುತ್ತಾನೆ ಇರಲಿಲ್ಲ. ಈ ಯೋಗ ಕಟ್ಟಿ ಅನ್ನೋದ ನಿರಂತರವಾಗಿ ಸಿದ್ಧಿಯೊಳಗೆ ಯೋಗ ಕಟ್ಟಿ ಅನ್ನುವಂತ ಮಾಡುವಂತ ಒಂದು ಮಾಡೋಣ. ಮತ್ತು ಈ ದೃಷ್ಟಿಯೊಳಗೆ ನಮ್ಮ ಇಂದಿನ ಶಾಸಕರಿಗೆ ಮತ್ತು ಈ APMC ಆಡಳಿತ ಮಂಡಳಿ ಕಳ್ಕೊಂಡು ನಿಮಗೆ ಒಂದು ಕಟ್ಟಿಗೆ ಯೋಗ ಕಟ್ಟಿ ಅಂತ ಬೋರ್ಡ್ ಹಾಕಿಸುವಂತ ವ್ಯವಸ್ಥೆನ ನಾ ಮಾಡ್ತೀನಿ. ಅದನ್ನ ನಮ್ಮ ಹಿರಿಯರಾದಂಥ ಶರಣಯ್ಯನವರು, ಪಡಿಸೆಟ್ಟಿಯವರು, ಡಾಕ್ಟರು ಎಲ್ಲ ಇವರು ನಮ್ಮ ಗೌಡರು ಕೂಡಿ ಮಾಡಿ ಇದಕ್ಕೊಂದು ಯೋಗ ಕಟ್ಟಿ ತಿಳ್ಕೊಂಡು ಹಾಕಿಸಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿ, ಇದು ಕೇವಲ ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಜನರೇಷನ್ ಜಗಜ್ಜಿರೋವರೆಗೂ ಸಹಿತ ಸೂರ್ಯಚಂದ್ರವರೆಗೂ ಯೋಗ ಕಟ್ಟಿ ಸಿಂಧಿಯೊಳಗೆ ಅಂತ ಅದನ್ನ ಇದನ್ನು ತಿಳ್ಕೊಂಡು ನಮ್ಮ ನಾಡಿನೊಳಗೆಲ್ಲ ಸಿಂಧಿಯೊಳಗೆ ಹ್ಯಾಂಗೆ ಯೋಗ ಕಟ್ಟಿ ಮಾಡ್ಯಾರ ಹಂಗೆ ಪ್ರತಿಯೊಳಗೂ ಊರೊಳಗೂ ಯೋಗ ಕಟ್ಟಿ ಆಗುವಂತ ಒಂದು ಪ್ರೇರಣೆಯನ್ನು ನಮ್ಮ ಸಿಂಧಿಗಿನೇ ಮಾಡೋಣ ಅನ್ನುವಂಥ ಮಾತನ್ನ ನಾ ಇವತ್ತೇ ನಮ್ಮ ಶಾಸಕರ ಕೂಡ ಮಾತಾಡಿ ಆ ವ್ಯವಸ್ಥೆ ಮಾಡ್ತೀನಿ ಅನ್ನುವಂಥ ಮಾತನ್ನ ತಮ್ಮೆಲ್ಲರಿಗೆ ಹೇಳ್ತೀನಿ. ನನಗೇನೋ ಒಂದು ಅಭಿಮಾನ ಇಟ್ಕೊಂಡು ಕರ್ಕೊಂಬಂದ್ರು. ನನ್ನ ಮೊನ್ನೆ ಒಂದು ಹೇಳಿದ್ರಲ್ಲ ಸರ್ ಇಟ್ಟಿದ್ರು, ನಗು ಅಂದ್ರೆ ನಮ್ಮ ಎಲ್ಲ ಯೋಗ ಮಾಡುವ ಹೊತ್ನ್ಯಾಗ ನಮ್ಗೆ ಒಂದು 2 ದಿವಸ ನಗಿಸ್ತಿದ್ರು. ಮನುಷ್ಯನ ಬಲ್ಲಿ ಸ್ವಚ್ಛ ಮನಸ್ಸಿನಿಂದ ಯಾವಾಗಲೂ ನಾವು ನಕ್ಕೋತಿರಬೇಕು. ಆದ್ರೆ ಈ ಯೋಗ ನಗು ಏನದಲ್ರಿ, ಅದು ನಮ್ಮ ನಿಯಮಿತ ನಾವು ಯೋಗ ಮಾಡುವ ಹೊತ್ನ್ಯಾಗ ನಮ್ಮ ಒಂದು ವಿಧಾನ ಮಾಡಬೇಕು. ನಾ ಮೊನ್ನೆ ಬಿಜಾಪುರಕ್ಕೆ ಹೋದಾಗ ಅವ್ರು 8-10 ಮಂದಿ ಅವ್ರಿಗೆ ಹೇಳಿದೆ, ಅವರಿಗೆ ನೀವು ಸಿಕ್ಕಾಗ ನಕ್ರ ಅದು ಯೋಗ ಅನ್ಸಂಗಿಲ್ಲ, ಆದ್ರೆ ನಿಮ್ಮ ಹೃದಯದೊಳಗಿರ್ಬೇಕು ಆ ನಗು. ನೀವು ಮಾತಾಡುವಂತ ನಗು ನಿಮ್ಮ ಹೃದಯ. ನಾ ಹೇಳ್ದೇವಲ್ಲ ಸರ್, ಒಬ್ಬರಿಗೆ ಯಾಕೆ ಮಾಡಿದ್ರಿ, ಅವ್ರ ಮನೆಯವರು ಅವ್ರ ಎಪ್ಸೋರ್ ಕರ್ಕೊಂಬಂದ್ಕೊಳ್ಳಿ ಎಲ್ಲಾರು ಹಾಕೋರು, ಹೌದಿಲ್ರಿ? ಅಂದ್ರೆ ಮನುಷ್ಯ ನ್ಯಾಚುರಲ್ ಇದು, ಯಾಕಂದ್ರೆ ಹಾರ್ಟ್ ಇರೋದು. ನಾನು ಸ್ಟಂಟ್ ಹಾಕ್ಸ್ಕೊಂಡಿದ್ದೀನಿ ಸಾಹೇಬ್ರ, 14 ವರ್ಷ ಆಯ್ತು. ಆದ್ರೆ ಆ ಸ್ಟಂಟ್ ಹಾಕೊಂಡಿದ್ದು ಯಾವುದೇ ಒಂದು ಡಿಸೀಸ್ದಿಂದಲ್ಲ, ನಾನು ಸ್ಟಂಟ್ ತುಪ್ಪ ಹಾಲು ಹಾಕಿ ಹೆಚ್ಚಿಗೆ ಉಣೋದ್ರಿಂದ ಅದ್ರ ಇಫೆಕ್ಟ್ ಆಗಿ ಹಾಕೊಂಡಿವಿ. ಅದಕ್ಕೆ ನೀವೇನದ ನಿಮ್ಮ ಆರೋಗ್ಯ ಯೋಗದಿಂದ ಬದಲೇ ಇದು ಆಗಲಿ, ಒಳ್ಳೆಯವರು ಶತಾಯುಷಿಗಳಾಗಲಿ, ನಿಮ್ಮೆಲ್ಲ ಶತಮಾನೋತ್ಸವ ನಿಮ್ಮ ಇದಕ್ಕೆ ನಾವೆಲ್ಲ ಅಟೆಂಡ್ ಆಗುವಂಥ ಯೋಗನೂ ನಮಗೆಲ್ಲ ಹಿರಿಯರಿಗೆ ಒದಗಿಸಲಿ ಅಂತ ತಿಳ್ಕೊಂಡು ಹೇಳಿ ನನಗೇನು ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರಿ. ನಿಮಗೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳುತ್ತಾ, ನಿಮ್ಮ ಯೋಗ ನಿರಂತರವಾಗಿ ಸೂರ್ಯಚಂದ್ರನವಾಗಿ ಇಂಥ ನಡೆಯುವಂಥ ಯೋಗ ಆಗಲಿ ಅಂತ ತಿಳ್ಕೊಂಡು ಆಶಿಸಿ ನಿಮ್ಮೆಲ್ಲರಿಗೆ ಸ್ಥಿರವಾಗಿ ನಮಸ್ಕರಿಸುತ್ತಾ ನನ್ನ ಮಾತಿನ ಮಂಗಲವಿದ್ದೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.